ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಕರ್ನಾಟಕ ಬ್ಯಾಂಕ್ನ ಎಕ್ಸ್‌ಪ್ರೆಸ್ ಹೋಮ್ ಲೋನ್ನ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ಕೊಡ್ಲಿಕ್ಕಿದ್ದೇನೆ. ಈ ವಿಡಿಯೋ ಎಂಡ್ ಆಗ್ತಾ ಇದ್ದಾಗೆ ನೀವು ಕರ್ನಾಟಕ ಬ್ಯಾಂಕ್ನಲ್ಲಿ ಹೋಮ್ ಲೋನ್ಗೆ ಅಪ್ಲೈ ಮಾಡ್ಬೋದಾ ಅಥವಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ಹಾಗಾದ್ರೆ ತಡ ಮಾಡದೆ ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲು ಡೀಟೇಲ್ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು ನಾವು ಈ ಲೋನ್ನ ಕೀ ಫೀಚರ್ಸ್ ಏನಂತ ಮೊದಲು ನೋಡ್ಕೊಂಡು ಬರುವ. KBL ಎಕ್ಸ್‌ಪ್ರೆಸ್ ಹೋಮ್ ಲೋನ್ ನಲ್ಲಿ ನೀವು ಮ್ಯಾಕ್ಸಿಮಮ್ 750 lakhs ಅಂದ್ರೆ 7.5 ಕೋಟಿ ತನಕ ಇದರಲ್ಲಿ ಹೋಮ್ ಲೋನ್ ತಗೊಳ್ಬಹುದು. ಇಟ್ ಈಸ್ ಸಫಿಶಿಯಂಟ್, ಎಲ್ಲರೂ ಕವರ್ ಆಗ್ತೀರಿ. ಇಂಟ್ರೆಸ್ಟ್ ರೇಟ್ ನೋಡೋದಂತೇಳಿ ಆದ್ರೆ ನಿಮಗೆ 700 ಪ್ಲಸ್ ಸಿಬಿಲ್ ಸ್ಕೋರ್ ಇದ್ರೆ 860 ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಗೋ ಆಲ್ ದಿ ವೇ ಟು 10.62 ಅಂದ್ರೆ ನಿಮ್ಮ ಸಿಬಿಲ್ ರೇಟ್ ಏನಾದ್ರು ಸಿಬಿಲ್ ಸ್ಕೋರ್ ಏನಾದರೂ ಕಡಿಮೆ ಆಗ್ತಾ ಹೋದ್ರೆ 10.62 ತನಕ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಆಮೇಲೆ ಈ ಲೋನ್ ಏನಿದೆ ಅಪ್ ಟು 30 ಇಯರ್ಸ್ ತನಕ ನಿಮಗೆ ಬ್ಯಾಂಕ್ನವರು ಕೊಡ್ತಾರೆ. ನೋಡಿ, ಎಲ್ಲ ಬ್ಯಾಂಕ್ನಲ್ಲಿ ಹೋಮ್ ಲೋನ್ ಕ್ರೈಟೀರಿಯಾ ಒಂದು ಫಿಕ್ಸ್ ಮಾಡ್ತಾರೆ. ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅದು ಏಜ್ ಮತ್ತೆ ಮಿನಿಮಮ್ ಇನ್ಕಮ್ ರಿಕ್ವೈರ್ಮೆಂಟ್ ಇರಬೇಕಾಗುತ್ತೆ. ಅದು ನಮ್ಮ ಕರ್ನಾಟಕ ಬ್ಯಾಂಕ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಮೊದಲು ಇಂಡಿಯನ್ ರೆಸಿಡೆಂಟಾ ಅಥವಾ NRI ಅಂತ ನೋಡ್ತಾರೆ. ಇಂಡಿಯನ್ ರೆಸಿಡೆಂಟ್ ಆಗಲಿ NRI ಆಗಲಿ ನಿಮ್ಮ ಏಜ್ ಏನಿದೆ ಅದು ಎರಡಕ್ಕೂ ಸೇಮ್ ಇದೆ. ಮಿನಿಮಮ್ ಏಜ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ ಏಜ್ 60 ಇಯರ್ಸ್ ಆಗಿರಬೇಕು. ಆಮೇಲೆ ಇನ್ಕಮ್ ನೋಡೋದಂತೇಳಿ ಆದ್ರೆ ಇಂಡಿಯನ್ ರೆಸಿಡೆಂಟ್, ಇಂಡಿಯಾದಲ್ಲಿ ನೀವು ಜಾಬ್ ಮಾಡ್ತಾ ಇದ್ರೆ 10,000 rupees ಮಂತ್ಲಿ ಮಿನಿಮಮ್ ಸ್ಯಾಲ್ರಿ ಇರಬೇಕು. ಅದೇ ನೀವು ಸ್ಯಾಲ್ರಿ ಅಲ್ಲದೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿರಲಿ, ಬಿಸ್ನೆಸ್ ಮಾಡ್ತಾ ಇರಲಿ, ಮಿನಿಮಮ್ ನಿಮ್ಮ ಇಯರ್ಲಿ ಇನ್ಕಮ್ ಏನಿದೆ 1,20,000 ಇರಲೇಬೇಕಾಗುತ್ತೆ. ಅದೇ ನೀವು NRI ಆಗಿದ್ರೆ ಅಲ್ಲಿ ಮಿನಿಮಮ್ ಸ್ಯಾಲ್ರಿ 40,000 ಅಂತೂ ಇರಲೇಬೇಕು. ಮಂತ್ಲಿ ಸ್ಯಾಲ್ರಿ 40,000 ಇರಬೇಕು. ಒಂದ್ ವೇಳೆ ನೀವು ಸ್ಯಾಲ್ರಿ ಅಲ್ಲ, ಫಾರಿನ್ ಅಲ್ಲಿ ಇದ್ದೀರಿ, ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ, ಸೆಲ್ಫ್ ಎಂಪ್ಲಾಯ್ ಮಾಡ್ತಾ ಇದ್ರೆ, ಆದ್ರೆ ಅಲ್ಲಿ ನಿಮ್ಮ ಇನ್ಕಮ್ 4,80,000 ಇರಬೇಕಾಗುತ್ತೆ. ಮಿನಿಮಮ್ ಇನ್ಕಮ್ ರಿಕ್ವೈರ್ಮೆಂಟ್ ಮತ್ತೆ ಏಜ್ ರಿಕ್ವೈರ್ಮೆಂಟ್ ಏನಂತ ನಾವು ನೋಡಿ ಬಂದ್ವಿ. ಈ ಸೆಕ್ಷನ್ ಅಲ್ಲಿ ನಾವು ನಿಮ್ಮ ಸ್ಯಾಲ್ರಿ ಮೇಲೆ ಅಥವಾ ನಿಮ್ಮ ಇನ್ಕಮ್ ಮೇಲೆ ಮ್ಯಾಕ್ಸಿಮಮ್ ಎಷ್ಟು ಲೋನ್ ತಗೊಳ್ಬಹುದು ಅದನ್ನ ನೋಡ್ಲಿಕ್ಕಿದ್ದೇವೆ. ಮೊದಲು ಸ್ಯಾಲ್ರಿ ಕ್ಲಾಸ್ ಯಾರಿದ್ದಾರೆ ಅವ್ರದ್ದು ನೋಡುವ. ಅವೈಲ್ ಫೈನಾನ್ಸಿಂಗ್ ಅಪ್ ಟು 60 times ಆಫ್ ಯುವರ್ ಲೇಟೆಸ್ಟ್ ನೆಟ್ ಮಂತ್ಲಿ ಸ್ಯಾಲ್ರಿ ಇನ್ಕಮ್. ಇದೊಂದು ಎಕ್ಸಾಂಪಲ್ ಮೂಲಕ ನಾನು ಡಿಸ್ಕಸ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ನಿಮ್ಮ ಇನ್ಕಮ್ 50,000 ರೂಪಾಯಿ ಇದೆ ಅಂತೇಳಿ ತಿಳ್ಕೊಳ್ಳುವ, ಮಂತ್ಲಿ ಇನ್ಕಮ್. ಈ ಇನ್ಕಮ್ ನಿಮ್ಮದು ಆಗಿರ್ಬೋದು, ಪ್ಲಸ್ ಸ್ಪೌಸ್ ಪ್ಲಸ್ ರಿಲೇಟಿವ್ಸ್, ಯಾರಾದ್ರೂ ನಿಮ್ಮ ಜೊತೆ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಯಾರಾದ್ರೂ ನಿಮ್ಮ ಜೊತೆ ಲೋನಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಎಲ್ಲ ಇನ್ಕಮ್ ಅನ್ನ, ಗ್ರಾಸ್ ಸ್ಯಾಲರಿ ಇನ್ಕಮ್ ಅನ್ನ ಫಸ್ಟ್ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಸಪೋಸ್ ಫಾರ್ ದ ಎಕ್ಸಾಂಪಲ್ ಪರ್ಪಸ್ ನಾನೊಂದು 5,000 ರೂಪಾಯಿ ಡಿಡಕ್ಷನ್ಸ್ ಅಂದ್ರೆ PF, ಪ್ರೊಫೆಷನಲ್ ಟ್ಯಾಕ್ಸ್, TDS ಏನಾದರೂ ಇದ್ರೆ ಅದೊಂದು ಫಾರ್ ಎಕ್ಸಾಂಪಲ್ 5,000 ರೂಪಾಯಿ ಅಂತ ತಗೊಳ್ತೇನೆ. ಓಕೆ, ಆವಾಗ ನಿಮ್ಮ ನೆಟ್ ಸ್ಯಾಲ್ರಿ ಏನಾಯ್ತು, 45,000 ನಿಮ್ಮ ನೆಟ್ ಮಂತ್ಲಿ ಸ್ಯಾಲ್ರಿ ಆಯ್ತು. ಇದರ ಮೇಲೆ 60 times ಅಂದ್ರೆ 4,50,000 ಇಂಟು 60, 27 lakh rupees ನಿಮಗೆ ನಿಮ್ಮ ಸ್ಯಾಲ್ರಿ ಮೇಲೆ ಲೋನ್ ಸಿಗುತ್ತೆ. ಅದೇ ನಾವು ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್ ನವರಿಗೆ ನೋಡೋಕಾದ್ರೆ ಅವೈಲ್ ಅಪ್ ಟು 5 times ಆಫ್ ಯುವರ್ ಅವರೇಜ್ ನೆಟ್ ಇನ್ಕಮ್ ಆಫ್ ಲಾಸ್ಟ್ 2 years. ಇದನ್ನೊಂದು ಎಕ್ಸಾಂಪಲ್ ಮೂಲಕ ತಗೊಂಡು ಹೋಗೋದಂತೇಳಿ ಆದ್ರೆ ನೋಡಿ, ನಮ್ಮ ಲಾಸ್ಟ್ ಇಯರ್ ಕ್ಲೋಸಿಂಗ್ ಆಗಿದ್ದು 2023-24 ಅಲ್ವಾ? ಅದರ ಹಿಂದಿನ ವರ್ಷ 2022-23. ಸಪೋಸ್ ನಿಮ್ಗೆ ಲಾಸ್ಟ್ ಇಯರ್ ಅಲ್ಲಿ 5 ಲಕ್ಷ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳುವ. ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೀವು 5 ಲಕ್ಷ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ರಿ. ಓಕೆ, ಅದೇ ಲೇಟೆಸ್ಟ್ ಫೈನಾನ್ಷಿಯಲ್ ಇಯರ್ದು ನೀವೊಂದು 5,80,000 ರೂಪಾಯಿ ಇನ್ಕಮ್ ಡಿಕ್ಲೇರ್ ಮಾಡಿದ್ರಿ ಅಂತ ತಿಳ್ಕೊಳ್ಳುವ. ಓಕೆ, ಅಲ್ಲಿ ಏನಾಯ್ತು, ಟೋಟಲ್ ಇನ್ಕಮ್ ಎಷ್ಟಾಯ್ತು, 10,80,000 ಅಲ್ವಾ? ಇದನ್ನ ಅವರೇಜ್ ಮಾಡಿದಾಗ ಡಿವೈಡೆಡ್ ಬೈ 2 ನಿಮಗೆ 5,40,000 ಅವರೇಜ್ ನೆಟ್ ಇನ್ಕಮ್ ಆಯ್ತು. ಇದರ 5 times ಅಂತ ಹೇಳಿದ್ರೆ 27 lakhs. ಈ ತರ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಇನ್ಕಮ್ ಮೇಲೆ ಒಂದು ಲೋನ್ ಅಮೌಂಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಆದ್ರೆ ಈ ನಿಮ್ಮ ಸ್ಯಾಲ್ರಿ ಮೇಲೆ 27 ಲಕ್ಷ ಸಿಗುತ್ತೆ ಅಥವಾ ಇನ್ಕಮ್ ಮೇಲೆ 27 ಲಕ್ಷ ಸಿಗುತ್ತೆ ಅಂತ ಏನಿಲ್ಲ. ಅದಕ್ಕೆ ಮತ್ತೊಂದು ಕ್ಯಾಲ್ಕುಲೇಷನ್ ಇದೆ, ಅದನ್ನ ನಾವೀಗ ನೋಡ್ಲಿಕ್ಕೆ. ನಾವು ಇಲ್ಲಿ ನೀವು ಏನ್ ಮನೆ ತಗೊಳ್ತಾ ಇದ್ದೀರಾ, ಫ್ಲಾಟ್ ತಗೊಳ್ತಿದ್ದೀರಾ ಅಥವಾ ನೀವು ನಿಮ್ಮ ಇರೋ ಜಾಗದಲ್ಲಿ ಮನೆ ಕಟ್ತಿದ್ದೀರಾ, ಅದರ ಟೋಟಲ್ ಕಾಸ್ಟ್ ಮೇಲೆ ನಿಮಗೆ ಎಷ್ಟು ಲೋನ್ ಸಿಗುತ್ತೆ
ಮತ್ತೆ ನೀವು ಎಷ್ಟು ಮಾರ್ಜಿನ್ ಹಾಕಬೇಕು, ಬ್ಯಾಂಕ್ನವ್ರು ಎಷ್ಟು ಲೋನ್ ಕೊಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ವಿ. ಮೊದಲು ನೀವು ಏನ್ ನೋಡ್ಬೇಕಂದ್ರೆ ವೆದರ್ ಇಟ್ ಈಸ್ ನ್ಯೂ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್. ನ್ಯೂ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ 10-25% ಮಾರ್ಜಿನ್ ನೀವು ಹಾಕ್ಬೇಕಾಗುತ್ತೆ. ಅದೇ ಮೋರ್ ದೆನ್ ಒಂದ್ ವೇಳೆ ನೀವು ಪ್ರಾಪರ್ಟಿ ಅಥವಾ ಫ್ಲಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಇರೋ ಮನೆನೇ ಅಥವಾ ಫ್ಲಾಟ್ ಪರ್ಚೇಸ್ ಮಾಡ್ತಾ ಇದ್ರೆ ಆ ಪ್ರಾಪರ್ಟಿ ಏನಿದೆ 10 ವರ್ಷದಕ್ಕಿಂತ ಹಳೇದಾಗಿದ್ರೆ ನೀವು 30% ಮಾರ್ಜಿನ್ ಅನ್ನ ಹಾಕ್ಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಹೊಸ ಮನೆನೇ ಕಟ್ತಾ ಇದ್ರಿ ಅಂತ ತಿಳ್ಕೊಂಡು ಈ ಎಸಂಪ್ಷನ್ ಅಂತ ತಗೊಳ್ತಾ ಇದ್ದೇನೆ. ಹೊಸ ಮನೆ ಮಾಡುವಾಗ ನೀವೊಂದು ನಿಮ್ಮ ಮನೆಗೆ ಎಷ್ಟು ಖರ್ಚಾಗುತ್ತಂತ ಒಂದು ಎಸ್ಟಿಮೇಟ್ ಮಾಡಿರ್ತೀರಿ ಅಲ್ವಾ? ಆ ಎಸ್ಟಿಮೇಟ್ ಒಂದು 35 ಲಕ್ಷ ರೂಪಾಯಿ ಆಗಿದೆ ಅಂತೇಳಿ ತಿಳ್ಕೊಳ್ಳುವ. ಫಾರ್ ದ ಟೈಮ್ ಬೀಯಿಂಗ್ ನಾವು ಬ್ಯಾಂಕ್ನವ್ರು ನಿಮ್ಮ ಹತ್ರ 25% ಮಾರ್ಜಿನ್ ಕೇಳಿದಾರೆ ಅಂತ ತಿಳ್ಕೊಳ್ಳುವ. ಆವಾಗ ನಿಮಗೆ ಇದರಲ್ಲಿ 25% ಮಾರ್ಜಿನ್ ತೆಗೆದಾಗ ನಿಮಗೆ ಲೋನ್ ಸಿಗೋದು 26,25,000 ಓನ್ಲಿ. ಅಂದ್ರೆ ನಿಮ್ಮ ಇನ್ಕಮ್ ಮೇಲೆ ನಾವೇನ್ ನೋಡಿದ್ವಿ ನೋಡಿ, 27 ಲಕ್ಷ ಬರ್ತಾ ಇದೆ. ಇಲ್ಲಿ ನೀವು ಏನು ಎಸ್ಟಿಮೇಟ್ ತೋರಿಸಿದ್ರ ನಿಮ್ಮ ಮಾರ್ಜಿನ್ ಲೆಸ್ ಮಾಡಿದಾಗ ನಿಮಗೆ 26,25,000 ಬರ್ತಾ ಇದೆ. ಇಟ್ ಮೀನ್ಸ್ ವಿಚ್ ಎವರ್ ಈಸ್ ಲೋವರ್, ನಿಮ್ಮ ಇನ್ಕಮ್ ಮೇಲೆ ಏನ್ ಲೋನ್ ಬರ್ತಾ ಇದೆ, ಆಮೇಲೆ ನಿಮ್ಮ ಪ್ರಾಪರ್ಟಿ ಮೇಲೆ ಏನ್ ಲೋನ್ ಆಗ್ತಾ ಇದೆ, ಅದರಲ್ಲಿ ಯಾವುದು ಕಡಿಮೆ ಇದೆ ಅದನ್ನೇ ಬ್ಯಾಂಕ್ನವರು ನಿಮ್ಗೆ ಸ್ಯಾಂಕ್ಷನ್ ಮಾಡ್ತಾರೆ. ಕೊಲಾಟ್ರಲ್ ಏನ್ ಕೊಡ್ಬೇಕಪ್ಪ ಏನಂತ ಹೇಳಿದ್ರೆ, ನಿಮ್ಮ ಮನೆ ಮತ್ತೆ ಜಾಗ ಏನಿದೆ, ಇಲ್ಲಿ ನೀವು ಮನೆ ಮಾಡ್ತಾ ಇದ್ರ ಅಥವಾ ಯಾವ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ರ ಅದನ್ನ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಗ್ಯಾರಂಟಿ ಕೊಡಬೇಕು. ಗ್ಯಾರಂಟಿ ಯುವರ್ ಸ್ಪೌಸ್ ಇಫ್ ಅಪ್ಲಿಕಬಲ್, ಅಂದ್ರೆ ನಿಮ್ಮ ಸ್ಪೌಸ್ ಇನ್ಕಮ್ ಇದ್ರೆ ಅವ್ರನ್ನ ಆಸ್ ಎ ಕೋಅಪ್ಲಿಕೆಂಟ್ ಅಥವಾ ಗ್ಯಾರಂಟರ್ ಆಗಿ ತಗೊಳ್ತಾರೆ. ಅಥವಾ ಇಲ್ಲ ಅಂತ ಹೇಳಿದ್ರೆ ಸಾಲ್ವೆಂಟ್ ಥರ್ಡ್ ಪಾರ್ಟಿ ಕ್ಯಾನ್ ಆಕ್ಟ್ ಆಸ್ ಗ್ಯಾರಂಟರ್ ಫಾರ್ ದ ಲೋನ್. ಅಂದ್ರೆ ಯಾರಾದ್ರೂ ಒಬ್ರು ನಿಮ್ ಪರವಾಗಿ ಒಳ್ಳೆ ಸಿಬಿಲ್ ಇರಬೇಕಾಗುತ್ತೆ, ಅವರ ಇನ್ಕಮ್ ಇರಬೇಕಾಗುತ್ತೆ, ಬ್ಯಾಂಕಲ್ಲಿ ಒಳ್ಳೆ ರೂಟ್ ಮಾಡ್ತಾ ಇರಬೇಕಾಗುತ್ತೆ. ಅಂತವ್ರದ್ದಾದ್ರೆ ನಿಮ್ಮ ಲೋನ್ಗೆ ಅವರನ್ನ ಆಸ್ ಎ ಗ್ಯಾರಂಟರ್ ಆಗಿ ತಗೊಳ್ತಾರೆ. ಇದಿಷ್ಟು ಕರ್ನಾಟಕ ಬ್ಯಾಂಕ್ ಹೋಮ್ ಲೋನ್ ನ 360 ಡಿಗ್ರಿ ರಿವ್ಯೂ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಇಟ್. ನೀವು ಇಲ್ಲಿ ತನಕ ಈ ವಿಡಿಯೋನ ನೋಡ್ತಾ ಇದ್ದೆ ಅಂತ ಹೇಳಿದ್ರೆ ವಿ ಫೀಲ್ ವಿ ಆರ್ ಸಕ್ಸಸ್ಫುಲ್. ಜೆನ್ಯೂನ್ಲಿ ನಿಮಗೆ ಲೋನ್ ಬಗ್ಗೆ ಜಾಸ್ತಿ ನಾಲೆಜ್ ಬೇಕಾದ್ರೆ ಅಥವಾ ಫೈನಾನ್ಸ್ ಬಗ್ಗೆ ಜಾಸ್ತಿ ನಾಲೆಜ್ ಬೇಕಂತ ಹೇಳಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಥ್ಯಾಂಕ್ ಯು.